ಫಸ್ಟು ಸ್ನೇಹಿತರೆ, ಆ ಊರಿನ ಅಥವಾ ಆ ಕ್ಷೇತ್ರದ ನಿಮ್ಮ ಜಾಗದಲ್ಲಿ ನೀವು ಏನು ಬೆಳಿಬೋದು ಅನ್ನುವಂಥದ್ದನ್ನ ಅನಾಲಿಸಿಸ್ ಮಾಡಿ. ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ, ಫಸ್ಟು ಅದಕ್ಕೆ ನಾವು ಪ್ಲ್ಯಾನ್ ಮಾಡಬೇಕು. ಏನೇನು ಮಾಡ್ಬೋದು, ಇಲ್ಲಿ ಈ ಜಾಗದಲ್ಲಿ ಈ ಫಲವತ್ತತೆಯಾದ ಭೂಮಿನಲ್ಲಿ ಇಲ್ಲಿ ರಾಗಿ ಬೆಳಿಬೋದು, ಅಕ್ಕಿ ಬೆಳಿಬೋದು. ನಮ್ಮ ತಾತನ ಕಾಲದಿಂದನೂ ಅಥವಾ ನಮ್ಮ ಏನ್ಸಿಸ್ಟರ್ಸ್ ಎಲ್ಲ ನಾವು ಇದನ್ನು ಬೆಳ್ಕೊಂಡು ಬಂದಿದ್ದಾರೆ. ಬಟ್ ಈ ಭೂಮಿನಲ್ಲಿ ನಾವೇನು ಬೆಳಿಬೋದು, ಏನೊಂದು ಹಾರ್ಡ್ಲಿ ಒಂದು 300-400 ರೂಪಾಯಿ ಆಗುತ್ತೆ. ಸಾಯಿಲ್ ಟೆಸ್ಟ್ ಅಂತ ಬರುತ್ತೆ. ಮಣ್ಣನ್ನು ತಗೊಂಡೋಗ್ಬಿಟ್ಟು ಅಗ್ರಿಕಲ್ಚರ್ ಇದರಲ್ಲಿ GKVKನಲ್ಲೋ ಯಾವುದೋ ಒಂದು ಇದರಲ್ಲಿ ತೋರಿಸ್ತು ಅಂತಂದರೆ ಆ ಮಣ್ಣಿನಲ್ಲಿ ಏನೇನು ಬೆಳಿಬೋದು ಅನ್ನುವಂಥ ಒಂದು ಸಮಗ್ರವಾದಂಥ ಮಾಹಿತಿನೇ ಕೊಡ್ತಾರೆ. World's best strategist. King of deal closure. Highest paid consultant. Smart entrepreneur. International speaker. Unique author. ಈಗ ನಮ್ಮ ಪ್ರೇಕ್ಷಕರ ಕ್ವಶನ್ ಕಡೆ ಹೋಗೋಣ. ನಾವು ಮೆಜಾರಿಟಿ ಕ್ವಶನ್ಗಳನ್ನ ಕ್ಯೂರೇಟ್ ಮಾಡಿ ಒಂದು ಕ್ವಶನ್ ಆಗಿ ಮಾಡಿದ್ದೀವಿ. ಹಾಗೆ ಮೊದಲ ಕ್ವಶನ್, ನಾನು ಒಬ್ಬ ರೈತ, ಫಾರ್ಮರ್, ಅಥವಾ ನಾನು ರೈತನ ಮಗ, ನಾನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಥವಾ ಫಾರ್ಮಿಂಗ್ ಫೀಲ್ಡಲ್ಲಿ ಹೇಗೆ ಹೋಗಬೇಕು? ಫಾರ್ಮಿಂಗ್ ಬಗ್ಗೆ ನಾನು ಒಂದು ಎಪಿಸೋಡ್ನ ಮಾಡಬೇಕು ಅಂತಿದ್ದೀನಿ. ಅಂದರೆ ಅಗ್ರಿಸಿಸ್ನೆಟ್ ಬಗ್ಗೆ ನಾನೊಂದು ಪ್ರಾಜೆಕ್ಟ್ನ, ಅಂದರೆ ಹೇಗೆ ಮಾಡಬೇಕು, ಅಗ್ರಿಕಲ್ಚರ್ನ ಹೇಗೆ ಮಾಡಬೇಕು, ಹೇಗೆ ಡೆವಲಪ್ ಆಗಬೇಕು ಅಂತ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಬಟ್ ಇನ್ಸ್ಟೆಂಟಾಗಿ ನಾನು ಹೇಳಬೇಕು ಅನ್ನೋದಿತ್ತು ಅಂದರೆ, ಫಸ್ಟು ಸ್ನೇಹಿತರೆ, ಆ ಊರಿನ ಅಥವಾ ಆ ಕ್ಷೇತ್ರದ ನಿಮ್ಮ ಜಾಗದಲ್ಲಿ ನೀವು ಏನು ಬೆಳಿಬೋದು ಅನ್ನುವಂಥದ್ದನ್ನ ಅನಾಲಿಸಿಸ್ ಮಾಡಿ. ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ, ಫಸ್ಟು ಅದಕ್ಕೆ ನಾವು ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನಿಂಗ್ ಅಂತಂದರೆ ಇಟ್ ಶುಡ್ ಕಮ್ ಬೈ ಎ ಪೆನ್ ಆ್ಯಂಡ್ ಪೇಪರ್. ಫಸ್ಟು ನಾನು ಎಲ್ಲರಿಗೂ ಹೇಳೋದು ಇಷ್ಟೇನೆ, ಪೆನ್ನು ಮತ್ತು ಪೇಪರ್ನ ತಗೊಳ್ಳಿ, ಬರೀರಿ. ಏನೇನು ಮಾಡ್ಬೋದು, ಇಲ್ಲಿ ಈ ಜಾಗದಲ್ಲಿ ಈ ಫಲವತ್ತತೆಯಾದ ಭೂಮಿನಲ್ಲಿ ಇಲ್ಲಿ ರಾಗಿ ಬೆಳಿಬೋದು, ಅಕ್ಕಿ ಬೆಳಿಬೋದು. ನಮ್ಮ ತಾತನ ಕಾಲದಿಂದನೂ ಅಥವಾ ನಮ್ಮ ಏನ್ಸಿಸ್ಟರ್ಸ್ ಎಲ್ಲ ನಾವು ಇದನ್ನು ಬೆಳ್ಕೊಂಡು ಬಂದಿದ್ದಾರೆ. ಬಟ್ ಈ ಭೂಮಿನಲ್ಲಿ ನಾವೇನು ಬೆಳಿಬೋದು, ಏನೊಂದು ಹಾರ್ಡ್ಲಿ ಒಂದು 300-400 ರೂಪಾಯಿ ಆಗುತ್ತೆ. ಸಾಯಿಲ್ ಟೆಸ್ಟ್ ಅಂತ ಬರುತ್ತೆ. ಆ ಮಣ್ಣನ್ನು ತಗೊಂಡೋಗ್ಬಿಟ್ಟು ಅಗ್ರಿಕಲ್ಚರ್ ಇದರಲ್ಲಿ GKVKನಲ್ಲೋ ಯಾವುದೋ ಒಂದು ಇದರಲ್ಲಿ ತೋರಿಸ್ತು ಅಂತಂದರೆ ಆ ಮಣ್ಣಿನಲ್ಲಿ ಏನೇನು ಬೆಳಿಬೋದು ಅನ್ನುವಂಥ ಒಂದು ಸಮಗ್ರವಾದಂಥ ಮಾಹಿತಿನೇ ಕೊಡ್ತಾರೆ. ಅದನ್ನು ಲಿಸ್ಟ್ ತಗೊಳ್ಳಿ. ಈ ಫುಡ್ಸು ಯಾರ್ಯಾರಿಗೆ ಅವಶ್ಯಕತೆ ಇದೆ, ಎಲ್ಲೆಲ್ಲಿಗೆ ಅವಶ್ಯಕತೆ ಇದೆ, ಏನೇನ ಮಾಡ್ಬೋದು ಅಂತ ಅನ್ನುವಂಥದ್ದನ್ನ ಯೋಚನೆ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಪ್ರಾಕ್ಟಿಕಲಾಗಿ ಒಂದು ರಿಪೋರ್ಟ್ ಥರ ರೆಡಿ ಮಾಡ್ಕೊಳ್ಳಿ. ರಿಪೋರ್ಟ್ ಥರ ರೆಡಿ ಮಾಡಿಕೊಂಡು ನನ್ನ ಬೆಳೆನಲ್ಲಿ ಇಷ್ಟು ಬಂಡವಾಳ ಹಾಕಿ ಇಷ್ಟು ಬೆಳೀತು ಅಂದರೆ ಇದು ತಗೊಳ್ತಾರೆ ಅಂತ. ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ಇದನ್ನು ಎಲ್ಲಿ ಕೊಡ್ಬೋದು ಅನ್ನುವಂಥದ್ದು ಸೇಲ್ಸ್ನ ಪಿಚ್ ಮಾಡ್ಕೊಳ್ಳಿ. ಅಂದರೆ ಈ ಪ್ರಾಡಕ್ಟ್ನ ಎಲ್ಲಿಗೆ ನಾವು ಕಳಿಸ್ಬೋದು ಅನ್ನುವಂಥದ್ದು. ಇವಾಗ ನೀವು ಮುಂಚಿನ ಥರ ಎಲ್ಲ ಕಾಯೋ ಅವಶ್ಯಕತೆ ಇಲ್ಲ. ಮಂಡಿಗೆ ಹೋಗಬೇಕು ಮಾರಬೇಕು ಅಥವಾ ಮಾರ್ಕೆಟ್ಗೆ ಹೋಗಿ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವತ್ತು ತುಂಬ ದೊಡ್ಡ MNC ಕಂಪ್ನಿಗಳೆಲ್ಲ ಇದೆ. ಅವ್ರ ಹತ್ರ ನೀವು ಹೋಗಿ ಮಾತಾಡ್ತು ಅಂದರೆ ಸಾಕು, ಅವರು ನಿಮಗೆ ಹೇಳ್ತಾರೆ, ನಮಗೆ ಈ ಪ್ರಾಡಕ್ಟ್ ಕೊಡಿ, ಇಷ್ಟು ಕೊಡಿ ಅಂತೆಲ್ಲ ಕೇಳ್ತಾರೆ. ಒಂದು ರೇಟ್ ಏನೋ ಒಂದು ಫೈನಲೈಸ್ ಆಗುತ್ತೆ, ಅದರಲ್ಲಿ ನೀವು ಮಾಡ್ಬೋದು. ಅಗ್ರಿಸಿಸ್ನೆಟ್ ನಿಮ್ಗೆ ಇನ್ನೂ ಕೂಡ ಅನುಕೂಲ ಮಾಡಿಕೊಡುತ್ತೆ. ಹೇಗೆ ಅಂದರೆ ಅದು ಅದೇ ಜಾಗದಲ್ಲಿ ಬಂದು ತಗೊಳ್ಳುವಂಥ ಒಂದು ಸಿಸ್ಟಮ್ನ ರೆಡಿ ಮಾಡ್ತಾ ಇದೆ. ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ನ ಮಾಡ್ತಾ ಇದೆ. ಫುಡ್ನ ಪ್ರಿಸರ್ವ್ ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಮಾಡ್ತಾ ಇದೆ. ವೇಸ್ಟ್ನ ಎಲ್ಲೂ ಮಾಡಬಾರ್ದು ಅಂತ. ಸೊ ದಟ್ ಈಸ್ ಆಲ್ ಲೇಟರ್. ಅದಕ್ಕೆ ನನಗೆ 100 crores ಇನ್ವೆಸ್ಟ್ಮೆಂಟ್ ಬೇಕು. ಅದಕ್ಕೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇನ್ನೊಂದು 3-4 ವರ್ಷದಲ್ಲಿ ಅದನ್ನು ತರುವಂಥ ಪ್ಲ್ಯಾನ್ನ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಬಂಡವಾಳ ಆಗ್ತಾ ಇದ್ದೀರಲ್ಲ, ನಿಮಗೆ ನಾನು ಹೇಳ್ತಿರೋದೇನಪ್ಪ ಅಂತಂದರೆ, ಯು ಡೂ ದಿಸ್ R&D ಆ್ಯಂಡ್ ದೆನ್ ಯು ಸೆಲ್ ಟು ದ ಪರ್ಟಿಕ್ಯುಲರ್ ಟೀಮ್ ಅಥವಾ ಅದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಅಂತ. ಸೊ ಇಷ್ಟರಲ್ಲಿ ನೀವು ಏನು ಬೆಳಿತೀರಾ ಅಂತ ಹೇಳ್ತೀರಾ, ಅದರಲ್ಲಿ ಬರೀ 50% ಅಥವಾ 60% ಮಾತ್ರ ಕಮಿಟ್ ಆಗಿ. ಯಾಕೆಂದರೆ ನ್ಯಾಚುರಲ್ ಕಲಾಮಿಟೀಸ್ ನಮಗೆ ಗೊತ್ತಾಗಲ್ಲ. ಮಳೆ ಬಂದು ನಾಶ ಆಗ್ಬೋದು ಅಥವಾ ಟ್ರಕ್ಕಿಂದ ಲಾಸ್ ಆಗ್ಬೋದು, ವೇಸ್ಟೇಜಸ್ ಆಗ್ಬೋದು. 40%ನ ಕಮಿಟ್ಮೆಂಟ್ ಕೊಡೋಕೆ ಹೋಗ್ಬೇಡಿ. ಸೊ 60%ನ ಪ್ಲ್ಯಾನ್ ಮಾಡಿಕೊಂಡು ನೀವು ಬಂಡವಾಳ ಹಾಕೋದೆಷ್ಟು, ಅದಕ್ಕೆ ನನಗೆ ಲಾಭ ಬರುತ್ತಾ ಅಂತ ನೋಡಿಕೊಂಡು ಯೋಚನೆ ಮಾಡಿ ಆ ಪ್ರಾಡಕ್ಟ್ನ ಬೆಳೀರಿ. ಈವನ್ ನಿಮ್ಮ ಸುತ್ತಮುತ್ತ ಇರೋರೆಲ್ಲರೂ ನಿಮ್ಮನ್ನು ಬೈತು ಅಂತಲೂ ನೀವು ಯಾರಿಗೂ ಕಿವಿ ಕೊಡೋಕೆ ಹೋಗ್ಬೇಡಿ. ನಾನು ಕತೆ ಹೇಳಿದ್ದೀನಲ್ಲ ಒಂದು ಎಪಿಸೋಡಲ್ಲಿ, ನೀವು ಹಿಂದ್ಗಡೆ ಸ್ಕ್ರಾಲ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಿವುಡು ಕಪ್ಪೆ ಕಥೆನೆಲ್ಲ ಹೇಳಿದ್ದೀನಲ್ಲ, ಆ ಥರ ನೀವು ಬೇರೆಯವ್ರ ಬಗ್ಗೆ ಗಮನನೇ ಕೊಡೋಕೆ ಹೋಗ್ಬೇಡಿ. ನಿಮ್ಮ ಇಂಟೆನ್ಷನ್ ಇಟ್ಕೊಂಡು ನೀವು ಅದನ್ನು ಬೆಳೀರಿ. ಯಾರು ಬೈಬ್ಯಾಕ್ ತೊಗೊಳ್ತೀವಿ ಅಂತ ಹೇಳ್ತಿದ್ದಾರೆ ಅವ್ರು ತೊಗೊಳಕ್ಕೆ ಆ ಪ್ರಾಡಕ್ಟ್ನ ಕೊಡಿ. ಒಂದು ಸರಿ ಅದು ರೊಟೀನ್ ಆಯಿತು ಅಂದರೆ ನೆಗೇನು ನೀವು ನಿಮ್ಮೂರಲ್ಲಿ ಸುತ್ತಮುತ್ತ ಇರುವಂಥವ್ರೆಲ್ಲರ ಹತ್ರನೂ ಕೂಡ ಇದನ್ನು ಬೆಳೀರಿ, ನಾನು ಮಾರ್ಕೊಡ್ತೀನಿ ಅಂತ ಹೇಳಿ. ಸೊ ಅದರಲ್ಲಿ ಒಂದು ಮಾರ್ಜಿನ್ ಇಟ್ಕೊಳ್ತೀನಿ ಅಂತ ಓಪನ್ ಆಗಿ ಹೇಳಿ ಹೇಳಿ ಅಲ್ಲಿಂದನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಹೋಗಿ. ಇಲ್ಲಿ ಯಾರು ನಿಮ್ಮ ಹತ್ರ ತಗೊಳ್ತಿರ್ತಾರೆ ಅವ್ರಿಗೆ ಹೇಳಿ, ನಾನು ರೆಗ್ಯುಲರಾಗಿ ಕೊಡೋಕ್ಕೆ ಶುರು ಮಾಡ್ಕೊಡ್ತೀನಿ, ನಾನು ಇಷ್ಟು ದಿನಕ್ಕೊಂದ್ಸರಿ ನನ್ನ ಬೆಳೆ ಬರುತ್ತೆ ನಾನು ಕೊಡ್ತೀನಿ ಅಂತ ಹೇಳಿ. ಸೊ ಅದೇ ಒಂದು ಹೊಸ ಥರ ಬಿಸ್ನೆಸ್ ಆಗ್ತಾ ಹೋಗುತ್ತೆ ನಮ್ಮದು ಫಾರ್ಮಿಂಗಲ್ಲಿ. ಸ್ಟ್ರಾಟಜಿ ಅಂತ ಹೇಳ್ತು ಅಂತಂದರೆ ಇಟ್ ಈಸ್ ನಾಟ್ ಓನ್ಲಿ ಎ ಲೀಡ್ ಜನ್ರೇಷನ್. ಓಕೆ, ಅಂದರೆ ಬರೀ ಬಿಸ್ನೆಸ್ನ ತಂದು ಕೊಡೋದು ಅಷ್ಟೇ ಅಲ್ಲ ಸ್ಟ್ರಾಟಜಿ. ಬಿಸ್ನೆಸ್ನ ತರೋದು,
ಬಿಸ್ನೆಸ್ನ ರನ್ ಮಾಡೋದು, ಬಿಸ್ನೆಸ್ನ ಎಕ್ಸಿಕ್ಯೂಷನ್ ಮಾಡೋದು, ಬಿಸ್ನೆಸ್ನ ಕ್ಲೋಸ್ ಮಾಡೋದು, ಅವ್ರು ಏನು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಅದನ್ನು ಕಂಪ್ಲೀಟ್ ಮಾಡುವಂಥದ್ದು, ಅದಕ್ಕೆ ನಾವು ಅದು ಕರೆಕ್ಟ್ ಆದಂಥ ಜಸ್ಟಿಫಿಕೇಶನ್ ಕೊಡುವಂಥದ್ದು. ಸೊ ಈ ಥರ ಎಲ್ಲ ಪ್ರಾಸ್ಪೆಕ್ಟಲ್ಲೂ ಕೂಡ ಸ್ಟ್ರಾಟಜಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ.